ಸರ್ಕಾರದ ಸಿಬ್ಬಂದಿಯಿಂದಲೇ ಸರ್ಕಾರಕ್ಕೆ ದೋಖಾ ಆಯ್ತಾ? ಬಿಎಂಟಿಸಿ ಬಳಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಯುಪಿಐ ಹಗರಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಾರೀ ದೋಖಾ ನಡೆದಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ವೈಯಕ್ತಿಕ ಯುಪಿಐ ಐಡಿಯನ್ನ ಬಳಸಿ 23 ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ರ ಸಿಬ್ಬಂದಿ. ಆಸ್ಪತ್ರೆಯ ಕೆಲ ಸಿಬ್ಬಂದಿಯಿಂದಲೇ ಈ ಒಂದು ಲೂಟಿಯಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಲ್ಯಾಬ್, ಒಪಿಡಿ, ಎಕ್ಸ್ರೇ ವಿಭಾಗದಲ್ಲಿ ಕ್ಯೂಆರ್ ಸ್ಕ್ಯಾನ್ ಬಳಕೆ, ವೈಯಕ್ತಿಕ ಕ್ಯೂಆರ್ ಸ್ಕ್ಯಾನ್ ಅನ್ನು ಬಳಸಿ ಇಲ್ಲಿ ಸಿಬ್ಬಂದಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈಗಾಗಲೇ ಈ ಕುರಿತು ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕ ದೀಪಕ್ ದೂರು ಕೊಟ್ಟಿದ್ದಾರೆ. ವಿವಿಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೀಪಕ್. 8 ಸಿಬ್ಬಂದಿಯ ವಿರುದ್ಧ ದೂರು ದಾಖಲಾಗಿದೆ. ಗವರ್ಮೆಂಟ್ ಡಿಜಿಟಲ್ ಮನಿ ಅಂತ ಮಾಡಿದೆ ಟ್ರಾನ್ಸಾಕ್ಷನ್ಗೆ. ಇದು ಒಂದ್ ಕಡೆ ಅನುಕೂಲ ಇದೆ, ಇನ್ನೊಂದ್ ಕಡೆ ಅನನುಕೂಲ. ಇವಾಗ ಏನ್ ಮಾಡ್ತಾರೆ, ಸ್ವಂತದ್ದು QR ಕೋಡ್ ಹಾಕೊಳ್ತಾರೆ, ಅದ್ರ ಮೇಲೆ 50 ರೂಪಾಯಿ ಇರೋ ಹತ್ರ 100 ರೂಪಾಯಿ ಕಳಿಸಿ ಅಂತಾರೆ. ಪಾಪ ಕಸ್ಟಮರ್ಗೆ ಇವರಿಗೆ ಪೇಷಂಟ್ಗೆ ಗೊತ್ತಿರಲ್ಲ, ಹಾಕ್ತಾರೆ. ಬಟ್ ಇವಾಗ ಏನಿದೆ, ಸರ್ಕಾರ ಚಾಪೆ ಕೆಳಗೆ ನುಸಿದ್ರೆ ಈ ಕದಿಯೋರು ಏನ್ ಮಾಡ್ತಾರೆ, ರಂಗೋಲೆ ಕೆಳಗೆ ನುಸಿತಾರೆ ಅಂತ ಇದ್ದಾರೆ. ಈ ಏನು ಆನ್ಲೈನ್ ಪೇಮೆಂಟ್ ಇದೆ, ಅದು ಒಳ್ಳೇದು ಮತ್ತೆ ಕೆಟ್ಟದು ಎರಡೂನು. ಸ್ವಲ್ಪ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಬಿಗಿ ಹಿಡಿಬೇಕಾಗಿದೆ. ಸುಮ್ಮನೆ ಮಾಡಿಬಿಟ್ಟು ಕೂತ್ಬಿಟ್ರೆ ನಡೆಯಲ್ಲ. ಇವಾಗ ಮೀಡಿಯಾ ಏನು ಸರ್ಚ್ ಮಾಡ್ತಾ ಇದೆ, ಇದು ಸರಿ ಇದೆ. ಮತ್ತೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ನಾನು ಹೇಳ್ತೀನಿ. QR ಕೋಡ್ ಏನಿರುತ್ತೆ ಅದು ಆಸ್ಪತ್ರೆದು ಅಥವಾ ಗವರ್ಮೆಂಟ್ ಇರಲ್ಲ, ತಮ್ಮ ಓನ್ ಹಾಕೊಂಡಿರ್ತಾರೆ. ಸ್ವಂತ ಅಕೌಂಟ್ ಇಂದು QR ಕೋಡ್ ಹಾಕೊಂಡಿರ್ತಾರೆ. ಅವಾಗ ಪೇಷಂಟ್ ಪಾಪ ಅರ್ಜೆಂಟ್ ಅಲ್ಲಿ ಇರ್ತಾನೆ, ಕೇಳ್ತಾನೆ ಎಷ್ಟು ಅಂತ. 50 ರೂಪಾಯಿ ಇದ್ರೆ 200 ರೂಪಾಯಿ ಹೇಳ್ತಾನೆ. ಅವ್ನು ಪಡ ಕೆಲಸ ಆಗ್ಬಿಡ್ಲಿ ಅಂತ ಹಾಕೊಂಡ್ಬಿಡ್ತಾನೆ, ಪೇ ಮಾಡ್ಬಿಡ. ಅವ್ರಿಗೆ ಹೋಗ್ಬೇಕು, ಅರ್ಜೆಂಟ್ ಇರುತ್ತೆ. ಸೊ ಹೆಂಗೋ ಒಂದು ದುಡ್ಡು ಮಾಡ್ತಾರೆ. ಇದು ಎಲ್ಲ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದೆ. ನಿಮ್ಮಲ್ಲೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಡೇಟಾ ಎಂಟ್ರಿ ಆಪರೇಟರ್ಸು, ಕ್ಯಾಶ್ ಸೆಕ್ಷನಲ್ಲೆಲ್ಲ ಸ್ವಲ್ಪ ಗಮನ ಹರಿಸಿ ಅಂತ ಅಂದ್ಬಿಟ್ಟು, ಅದು ಗಮನ ಹರಿಸಿದಾಗ ನಮ್ಮ ಕೌಂಟರ್ಗಳಲ್ಲಿ, ಕೆಲವು ಕೌಂಟರ್ಗಳಲ್ಲಿ ಅಂದರೆ ನಮ್ಮ ಇನ್ಫೋಸಿಸ್ ಲ್ಯಾಬ್, ವಿಕ್ಟೋರಿಯಾ ಹಾಸ್ಪಿಟಲ್ ಕಂಡು ಬಂದಾಗ ಒಂದು ತಿಂಗಳದಲ್ಲ, ಸುಮಾರು ಒಂದು 5-6 ತಿಂಗಳಲ್ಲಿ ನೋಡಿದಾಗ ಸ್ವಲ್ಪ ಅವ್ಯವಹಾರ ಥರ ಕಂಡು ಬಂದಿದೆ. ಅದಕ್ಕೋಸ್ಕರ ಕಮಿಟಿ ಮಾಡಿಕೊಂಡು ಟ್ರೇಸ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ ನಮ್ಮ ಟ್ರಾನ್ಸಾಕ್ಷನಲ್ಲಿ. ಅದರಿಂದ FIR ಮಾಡಬೇಕು ಅಂತ ಮಾಡಿದ್ದೀವಿ. ಎಷ್ಟು ತಿಂಗಳಿಂದ ಈ ಥರ ಮಾಡಿದ್ದಾರೆ? ನಾವು ರೆಕಾರ್ಡ್ ಮಾಡಿರೋದು ನಮ್ಮ ಇದರಲ್ಲಿ ಒಂದು 6 ಮಂತ್ಸ್. ಲ್ಯಾಬ್ ಟೆಸ್ಟ್ಗಳು ಅಂದರೆ ರಕ್ತ ಪರೀಕ್ಷೆಗಳು, ಎಕ್ಸ್ರೇ ಪರೀಕ್ಷೆಗಳು ಮಾಡಿದಾಗ ಆ ಥರ ಕೌಂಟರ್ಗಳಲ್ಲಿ ಇಟ್ಕೊಂಡಿದ್ದೀವಿ. ಒಬ್ಬರೇ ಮಾಡಿದಾರ, ಒಂದು ಟೀಮಾಗಿ ಮಾಡ್ಕೊಂಡಿದ್ದಾರೆ? ಟೀಮಾಗಿ ಮಾಡಿರ್ಬೋದು ಅನ್ಸುತ್ತೆ, ಗೊತ್ತಾಗಲ್ಲ ನಮಗೂ. ಇದು FIR ಹಾಕಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಪೂರ ಹೇಳ್ಬೋದು ನಾವು ಯಾರ್ಯಾರು. ಒಂದು 23 ಲಕ್ಷ 24 ಲಕ್ಷ ಅಂತ ಅನಿಸುತ್ತೆ. ಇದಕ್ಕೆಲ್ಲ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಅದು ಕಂಡು ಬಂದಾಗಿಂದ ನಾವು ನಮ್ಮ ಆಸ್ಪತ್ರೆ ಎಲ್ಲ ಅಂತ. ಈ ಕುರಿತು ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ UPI ಸ್ಕ್ಯಾಮ್ ನಡೆದಿರುವಂತದ್ದು ಬೆಳಕಿಗೆ ಬಂದಿದೆ. BMTC, KSRTCಯಲ್ಲೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಕಂಡಕ್ಟರ್ಗಳು ತಮ್ಮ ಸ್ವಂತ ಅಕೌಂಟ್ಗೆ ದುಡ್ಡನ್ನು ಹಾಕಿಸಿಕೊಂಡಿರುವಂತಹ ಪ್ರಕರಣಗಳ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಆಸ್ಪತ್ರೆಗೆ ಬರಬೇಕಾಗಿರುವಂತದ್ದು, ಸರ್ಕಾರಕ್ಕೆ ಸೇರಬೇಕಾಗಿರುವಂತಹ ಬಡ ಜನರ ದುಡ್ಡು ಪರ್ಸನಲ್ ಮಧ್ಯವರ್ತಿಗಳೇನಿರ್ತಾರೆ ಅವರ ಅಕೌಂಟಿಗೆ ಬೀಳ್ತಾ ಇದೆ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಇನ್ಫೋಸಿಸ್ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ದಿವಸವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಪರ್ಸನಲ್ ಅಕೌಂಟ್ನ ಸ್ಕ್ಯಾನರ್ ಗಳನ್ನ ಹಾಕಿಕೊಂಡು ತಮ್ಮ ಅಕೌಂಟಿಗೆ ದುಡ್ಡನ್ನು ಹಾಕಿಕೊಂಡು ಲೂಟಿ ಮಾಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆ ಆಡಳಿತ ವಿಭಾಗ ಪೊಲೀಸ್ ಠಾಣೆಗೂ ಕೂಡ ದೂರ ನೀಡಿದೆ. FIR ಇನ್ನೂ ಕೂಡ ದಾಖಲು ಮಾಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ದೊಡ್ಡ UPI ಸ್ಕ್ಯಾಮ್ ಅನ್ನು ಮಾಡಲಾಗಿದೆ. 23 ಲಕ್ಷ ಈ ರೀತಿಯಾಗಿ ಹಣವನ್ನು ದೋಚಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಬಡ ರೋಗಿಗಳ ದುಡ್ಡು ಸರ್ಕಾರಕ್ಕೆ ಸೇರಬೇಕು, ಆಸ್ಪತ್ರೆಗೆ ಸೇರಬೇಕು, ಆದ್ರೆ ಮಧ್ಯವರ್ತಿಗಳ ಜೇಬು ತುಂಬುವುದಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿಯಾಗಿ ಇಷ್ಟು ಒಂದು 54 ಬೇರೆ ಬೇರೆ ಟ್ರೀಟ್ಮೆಂಟ್ಗಳಾಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, RBS ಆಗಿರ್ಬೋದು, RBS ಬ್ಲಡ್ ಟೆಸ್ಟ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ರೀತಿಯಿಂದ ಟೆಸ್ಟ್ಗಳನ್ನ ಡಾಕ್ಟರ್ಗಳು ಬರೆದುಕೊಡ್ತಾರೆ. ಬರೆದುಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ರೋಗಿಗಳಿಗೆ ಅನುಕೂಲ ಆಗಲಿ, ಜನರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರವೇ ಕೆಲವೊಂದಿಷ್ಟು ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ಗಳನ್ನ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡುತ್ತೆ. ಆದ್ರೆ ಇಲ್ಲಿಯ ಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗಿರುವಂತಹ ಏನು ಬಿಲ್ಲಿಂಗ್ ಕೌಂಟರ್ಗಳಲ್ಲಿ ಇರ್ತಾರೆ ಈ ಸಿಬ್ಬಂದಿ UPI ಪರ್ಸನಲ್ ಏನಿದೆ ಈ ತರದ ಸ್ಕ್ಯಾನಿಂಗ್ QR ಕೋಡ್ಗಳನ್ನ ತಮ್ಮ ಪರ್ಸನಲ್ QR ಕೋಡ್ಗಳನ್ನ ಹಾಕಿ ತಮ್ಮ ಅಕೌಂಟ್ಗಳಿಗೆ, ಅಂದ್ರೆ ಆಸ್ಪತ್ರೆ ಅಡ್ಮಿನಿಸ್ಟ್ರೇಷನ್ ಹೋಗ್ಬೇಕಾದ್ರೆ ದುಡ್ಡು ತಮ್ಮ ಅಕೌಂಟ್
ಜೇಬಿಗೆ ಸೇರುವ ಹಾಗೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಪಸ್ ಅಲ್ಲಿ ಇರುವಂತಹ ಎಲ್ಲಾ ಆಸ್ಪತ್ರೆಗಳ ವಿಭಾಗದಲ್ಲೂ ಕೂಡ ತಮ್ಮ ಏನು UPI ಸ್ಕ್ಯಾನರ್ಗಳಿದಾವೆ ಅವುಗಳನ್ನ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಡೀನ್ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಆ ಸಮಿತಿ ಈಗಾಗಲೇ ಕಳೆದ 6 ತಿಂಗಳಿಂದ ಎಲ್ಲೆಲ್ಲಿ ಈ ರೀತಿಯಾಗಿ ಹಣ ಫೋಲ್ ಆಗಿದೆ, ಸೋರಿಕೆಯಾಗಿದೆ, ದುಡ್ಡನ್ನ ನುಂಗಿದ್ದಾರೆ, ಪರ್ಸನಲ್ UPI ಕೋಡ್ಗಳನ್ನ ಹಾಕಿ ಸರ್ಕಾರಕ್ಕೆ ಮತ್ತು ಆಸ್ಪತ್ರೆಗೆ ಬರಬೇಕಾಗಿರುವ ಹಣವನ್ನ ದೋಚಿದ್ದಾರೆ, ಅವರ ವಿರುದ್ಧ ಒಂದು ಸಮಿತಿ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಮುಂದಾಗಿದೆ. ಸದ್ಯಕ್ಕೆ 23 ಲಕ್ಷ ಕೇವಲ ಇದೊಂದು ಬ್ಲಾಕ್ ಅಲ್ಲಿ ಲೂಟಿಯಾಗಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಇದಾದ ಬಳಿಕ ಹಲವು ಆಸ್ಪತ್ರೆಗಳ ಬಣ್ಣ ಕೂಡ ಬಯಲಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು.